ಬಾಸ್ ಮನೆಯಿಂದ ಹೊರಬಂದ ಶೋಭಾಗೆ ಅದೃಷ್ಟ ಕೈ ಹಿಡಿದದ್ದು. ತಾವು ನಟಿಸಿದ ಕಾರ್ತಿಕ ದೀಪಂ ಧಾರಾವಾಹಿಯ ಮೋನಿಕಾ ಖಳನಾಯಕಿ ಪಾತ್ರಕ್ಕೆ ರಾಷ್ಟ್ರೀಯ ಗೌರವ ಪ್ರಶಸ್ತಿ ಸ್ವೀಕರಿಸಿದ್ದಾಳೆ. ತೆಲುಗು ಧಾರಾವಾಹಿ ಕ್ಷೇತ್ರದ ಮೋನಿಕಾ ಎಂದೇ ಪ್ರಸಿದ್ಧರಾದ ಶೋಭಾ ಶೆಟ್ಟಿ ಅವರಿಗೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಅದೃಷ್ಟವೇ ಕುಲಾಯಿಸಿದೆ. ಶೋಭಾ ಶೆಟ್ಟಿ ಕಾರ್ತಿಕ ದೀಪಂ ಧಾರಾವಾಹಿಯಿಂದ ಎಷ್ಟು ಫೇಮಸ್ ಆಗಿದ್ದಾರೋ ಬಿಗ್ ಬಾಸ್ ಮೂಲಕವೂ ಅಷ್ಟೇ ಫೇಮಸ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಶೋಭಾ ಶೆಟ್ಟಿ ಕಾರ್ತಿಕ ದೀಪಂ ಧಾರಾವಾಹಿಯ ಮೋನಿತಾ ಎಂಬಂತೆ ನಡೆದುಕೊಂಡರೂ ಒಂದಷ್ಟು ಋಣಾತ್ಮಕತೆಯನ್ನ ಮುಚ್ಚಿಟ್ಟರು. ತೆಲುಗು ಬಿಗ್ ಬಾಸ್ ಸೀಸನ್ 7ರಲ್ಲಿ ಶೋಭಾ ಶೆಟ್ಟಿ ತೋರಿಸಿದ ಬಿಗ್ ಫೈಟ್ ಆಕೆಯನ್ನ ಟಾಪ್ 7 ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬರಾಗುವಂತೆ ಮಾಡಿದೆ. ಕಾರ್ತಿಕ ದೀಪಂ ಧಾರಾವಾಹಿಯ ಮೋನಿತಾ ಪಾತ್ರಕ್ಕಾಗಿ ಅತ್ಯುತ್ತಮ ನೆಗೆಟಿವ್ ಪಾತ್ರಕ್ಕಾಗಿ ರಾಷ್ಟ್ರೀಯ ಗೌರವ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ಈ ಪ್ರಶಸ್ತಿ ಸ್ವೀಕರಿಸಿದ್ದು ತುಂಬಾ ಸಂತೋಷವಾಗಿದೆ. ನನ್ನ ಈ ಧಾರಾವಾಹಿ ಪಯಣವನ್ನ ಬೆಂಬಲಿಸಿ ಆಶೀರ್ವದಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಎಂದು ತಿಳಿಸಿದ್ದಾರೆ. ರಾಷ್ಟ್ರೀಯ ಗೌರವ ಪ್ರಶಸ್ತಿ ಸ್ವೀಕರಿಸಿದ ಸಂಭ್ರಮವನ್ನ ಶೋಭಾ ಶೆಟ್ಟಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ಫೋಟೋಗಳನ್ನು ಅವರು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಕನ್ನಡದ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ನಾಯಕಿ ವೈಷ್ಣವಿ ಅವರ ತಂಗಿ ತನು ಆಗಿ ನಟಿಸಿ ಪ್ರಸಿದ್ಧಿಯಾಗಿದ್ದ ಶೋಭಾ ತೆಲುಗು ಧಾರಾವಾಹಿಯಲ್ಲಿ ಖಳನಾಯಕಿಯಾಗಿ ಅತ್ಯಂತ ಪ್ರಸಿದ್ಧಿಯಾಗಿದ್ದಾರೆ. ಸೌಂದರ್ಯದಲ್ಲಿ, ನೆಗೆಟಿವ್ ಪಾತ್ರಗಳಲ್ಲಿ, ಹಾವಭಾವಗಳಲ್ಲಿ ಧಾರಾವಾಹಿಗಳ ನಾಯಕಿಯರಿಗೆ ಶೋಭಾ ಪೈಪೋಟಿ ನೀಡಿದ್ದಾರೆ. ಇನ್ನು ಬಿಗ್ ಬಾಸ್ ತೆಲುಗು ಸೀಸನ್ 7ರಲ್ಲಿ 5 ವಾರಗಳಲ್ಲಿ ಆಕೆ ಮನೆ ಬಿಟ್ಟು ಹೋಗುತ್ತಾಳೆ ಎಂದು ನಿರೀಕ್ಷಿಸಿದ್ದರು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಗಟ್ಟಿಯಾಗಿ ನಿಂತು ಆಟವಾಡಿದ ಶೋಭಾ ಫಿನಾಲೆ ಹಿಂದಿನ ವಾರ ಮನೆಯಿಂದ ಹೊರ ಬಂದಿದ್ದಾರೆ. ಬಿಗ್ ಬಾಸ್ ಸೀಸನ್ ಮುಗಿದ ತಕ್ಷಣವೇ ಶೋಭಾ ಶೆಟ್ಟಿ ಧಾರಾವಾಹಿಯಲ್ಲಿನ ಖಳ ಪಾತ್ರಕ್ಕಾಗಿ ರಾಷ್ಟ್ರೀಯ ಗೌರವ ಪ್ರಶಸ್ತಿಯನ್ನ ಸ್ವೀಕರಿಸಿದರು. ಕನ್ನಡ ಇಂಡಸ್ಟ್ರಿಗೆ ಸೇರಿದವರಾದ ಶೋಭಾ ಶೆಟ್ಟಿ ಸದ್ಯ ಟಾಲಿವುಡ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಮುಂದಿನ ಯಾವ ಧಾರಾವಾಹಿಗಳಲ್ಲಿ ನಟಿಸುತ್ತಾರೆ ಎಂಬ ಮಾಹಿತಿ ತಿಳಿದು ಬಂದಿಲ್ಲ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.